ಅಲ್ಲಿ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ತೀರ್ಪು ಹೊರಬಿದ್ದಿದ್ದು 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಈ ಕುರಿತು ಮಾತನಾಡಲಿಕ್ಕೆ ಯೋಗೇಶ್ ಗೌಡರ ಪತ್ನಿ ಮಲ್ಲಮ್ಮ ನಮ್ಮ ಜೊತೆ ಇದ್ದಾರೆ. ಈ ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಿ? ಈ ಪ್ರಕರಣದ ಬಗ್ಗೆ ನ್ಯಾಯಾಲಯ ಹೇಳೈತೆ ಸರ್, ನ್ಯಾಯಾಧೀಶರು ಹೇಳಾರ. ನಾವು ಹೇಳೋಕೇನು ದೊಡ್ಡವರು, ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ನಾವೇನು ದೊಡ್ಡವರಲ್ಲ. ಈಗ ನ್ಯಾಯಾಲಯ ಏನು ತೀರ್ಪು ತೊಗೊಂಡಿತ್ತು ಅದಕ್ಕೆ ನಾವು ತಲೆ ಬಾಗಿ ನಡ್ತೀವಿ ಅಂತ ಹೇಳ್ತಾನೆ ಸರ್. ಎಲ್ಲೋ ನಿಮ್ಮ ಪತಿಯ ಏನು ಅಂದರೆ ಈ ಕೊಲೆ ಹಿನ್ನೆಲೆ ಮತ್ತು ಈಗ ಅಂತ ಬೆಳವಣಿಗೆ ಇವತ್ತಿನ ತೀರ್ಪಿನ ಬಗ್ಗೆ ತೀರ್ಪಿನ ಬಗ್ಗೆ ಅದು ಮಾತಾಡೋಕೆ ನಾವೇನು ದೊಡ್ಡವರಲ್ಲ, ಅದನ್ನು ಹೇಳತ್ತನಲ್ಲ ಸರ್. ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ನಾವೇನು ದೊಡ್ಡವರಲ್ಲ. ಅವ್ರೇನು ತೀರ್ಪು ತೊಗೊಂಡಾರಲ್ಲ ಅದಕ್ಕೆ ನಾವು ಮಾತ್ರ ತಲೆ ಬಾಗಿ ನಡಿತೀನಿ ಇಷ್ಟಂತೂ ಹೇಳ್ತೇನೆ ಸರ್. ಈ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ A1 ಆರೋಪಿ ಏನಿದ್ರು ಆತ ಮಾಫಿಯಾ ಏನು 164 ಅದನ್ನು ಸಾಕ್ಷಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳೋದಾದರೆ ಅದನ್ನು ಅವ್ರು ಏನೀಗ ಹೇಳತ್ತಾರಲ್ಲ, ನನಗೆ ಮೊದಲೇ ಮೆಸೇಜ್ ಇತ್ತು, ಮೊದಲೇ ಲೆಟ್ರ್ ಬಂದಿತ್ತು ಅಂಥೇಳಿ. ಆ ಮೆಸೇಜು ಆ ಲೆಟ್ರ್ ನಮಗೆ ಮೊದಲೇ ಹೇಳಿಬಿಟ್ಟಿದ್ರೆ ನಾವು ಎಚ್ಚರ ಇರ್ತಿದ್ವಿ. ಏನೋ ನನ್ನ ಗಂಡನ ಉಳಿಸ್ಕೊಟ್ಟಂಗೆ ಆಕಿತ್ತು. ಇವತ್ತಿನ ಮಟ್ಟಿಗೆ ನಮ್ಮ ಮನೆತನಕ್ಕೆ ನಮ್ಮ ಮನೆಗೆ ನಾವು ಹೊರಗೆ ದೇವ್ರ ಕೈ ಮುಗಿ ಬದಲಿ ಅವಂಗೆ ಕೈ ಮುಗಿತಿದ್ವಿ. ದಿನ ಪ್ರತಿ ಅವ್ನ ಪಾದ ತೊಳೆದು ಪೂಜೆ ಮಾಡ್ತಿದ್ವಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ಈಗ ಇನ್ನು ಮುಂದೆ ಜೇನರ್ ಸೇವೆ ಕ್ಷೇತ್ರ ಮುಂದುವರಿದು ಅಥವಾ ರಾಜಕಾರಣದ ಬೆಳೆ ಬಗ್ಗೆ ಹೇಳೋದಾರೆ ನಾವು ರಾಜಕಾರಣ ಬಗ್ಗೆ ನೀವು ನಿಮಗ ನಾನೇನು ರಾಜಕಾರಣ ಮಾಡೋಕೆ ಏನು ಇಲ್ಲ ಸರ್. ನನ್ನ ಕೃಷಿ ಐತಿ, ನನ್ನ ಗಂಡು ಮಾಡಿದ್ದು ಒಂದಿಷ್ಟು ಜಮೀನು ಐತಿ. ಆಮೇಲೆ ಮುಂದೆ ನಮ್ಮ ಅತ್ತಿ ಮಾವ ಮಾಡಿದ ಜಮೀನು ಐತಿ. ಆ ಜಮೀನಾದ್ರೂ ಮುಂದೆ ತೊಗೊಂಡು ಅದ್ರಾಗ ನಂದು ಕೃಷಿ ನಾ ಮಾಡ್ಬೇಕಂತ ಆಸೆ ಐತಿ. ನನ್ನ ಮಗ ಏನೈತಲ್ಲ, ನನ್ನ ಮಗ ಕ್ಷೇತ್ರ ಜನದ ಜೊತೆ ಬೆರಿಬೇಕು, ಕ್ಷೇತ್ರದಾಗ ಹೋಗ್ಬೇಕು, ಹಿರಿಯರ ನೆರಳಾಗ ನಾ ಇರ್ಬೇಕು. ಹಿರಿಯರ ಆಶೀರ್ವಾದದಿಂದ ನಾನು ಏನು ನಮ್ಮ ಅಪ್ಪನ ಆಸೆಗಳಿದ್ವಲ್ಲ ಆ ಆಸೆಗಳೆಲ್ಲ ಪೂರ ಮಾಡ್ಬೇಕು ಅನ್ನುವಂಥ ಅವ್ನ ಕನಸು ಕಂಡಾನ. ಅದೇ ಪ್ರಕಾರನ ಇಷ್ಟು ದಿನ ಆದ್ರೂ ಹಿರಿಯರು ಅವ್ನು ನೋಡ್ಯಾರ ಹಾಕ್ಕೊಂಡು ಅವ್ನಿಗೇನು ಮಾರ್ಗದರ್ಶನ ಕೊಡ್ಬೇಕು, ಅವ್ನಿಗೇನು ಬುದ್ಧಿ ಹೇಳಬೇಕು, ಅವನ್ನ ಯಾವ ಥರ ಬೆಳೆಸ್ಬೇಕು ಆ ಥರ ಅವನ್ನ ನೋಡ್ಕೊಂಡಾರ. ಆದ್ರೆ ಅವ್ನ ಶಾಣೆತನ ಏನೈತಿ, ಅವ್ನು ಹೆಂಗೆ ಅದಾನ, ನಮ್ಮ ಮಾತು ಹೆಂಗೆ ಕೇಳ್ತಾನ ಅಂತೇಳಿ, ಅವ್ನು ಇನ್ನೂ ಸಣ್ಣ ಅದಾನ ಅಂತೇಳಿ ಅವನೇನು ಇನ್ನೂ ಪಬ್ಲಿಕ್ಕಿಗೆ ಅವ್ರು ಇದನ್ನು ಮಾಡಿಲ್ಲ. ಅವ್ರು ಒಳಗೆ ಅವ್ನು ಹೆಂಗೆ ಬೆಳೆಸ್ಬೇಕು, ಅವ್ನು ಹೆಂಗೆ ನೋಡ್ಕೋಬೇಕು. ಅವ ಕ್ಷೇತ್ರದ ಮಗ ಆಗಿ ಬೆಳೆಯಕತ್ತಾನ ಹೊರತು ನನ್ನ ಮಗ ಆಗಿ ಬೆಳೆದಿಲ್ಲ ಸರ್. ಜನರು ಇನ್ನೂ ಕೈ ಹಿಡಿತಾರೆ ನಿಮ್ಮ ಮಗನ ಅಥವಾ ಈ ಕ್ಷೇತ್ರದಲ್ಲಿ ಬೆಳೆಸ್ತಾರೆ ಸಮಾಜಕ್ಕೆ ರಾಜಕೀಯ ಕ್ಷೇತ್ರ ಅಂತೀರಿ? ಇಷ್ಟು ದಿನಾನು ಕೈ ಹಿಡ್ಕೊಂಡು ಬಂದಾರ ಸರ್. ಇಷ್ಟು ದಿನಾನು ಅವ್ರೇನು ಕೈ ಬಿಟ್ಟಿಲ್ಲ, ಮುಂದೆ ಕೈ ಬಿಡುದಿಲ್ಲ ಅಂತ ನಮ್ಗೆ ನಂಬಿಕೆ ಐತೆ ಸರ್. ಈ ಪ್ರಕರಣದಲ್ಲಿ ಕುಲಕರ್ಣಿ ಬಗ್ಗೆ ಹೇಳೋದಾದರೆ ಅವ್ರ ಬಗ್ಗೆ ನ್ಯಾಯಾಧೀಶರು ಹೇಳ್ತಾರೆ ಸರ್. ನಾವು ಅವ್ರ ಬಗ್ಗೆ ಯಾರ ಬಗ್ಗೆನೂ ಹೇಳಕ್ಕೆ ಇದಿಷ್ಟು ಮಲ್ಲಮ್ಮ ಅವರ ಸಿಕ್ಕಾಗಿದೆ. ಸಾಕಷ್ಟು ರೀತಿ ನಾವು ಸಹ ಹೋರಾಟ ಮಾಡಿದ್ದೇವೆ. ಇನ್ನೂ ಸಹ ಇದೇ ರಾಜಕೀಯ ಕ್ಷೇತ್ರದಲ್ಲಿ ಮುಂದುವರಿತೀನಿ, ನನ್ನ ಮಗ ಬೆಳಿತಾನೆ, ನಾವು ಜನಸೇವೆ ಮಾಡ್ತೇನೆ. ಅದು ಕ್ಯಾಮ್ರಾ ಪರ್ಸನ್ ಬಸವರ ಜೊತೆ ಕಲ್ಮೇಶ್ ಮಂಡ್ಯಾಳ, ಸಾಲಾರ್ ನ್ಯೂಸ್, ಧಾರವಾಡ.